ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀವಿ. ನಾವು ಆರಾಮದೀವಿ. ವರ್ಷಾ ವ್ಲಾಗ್ಸ್ಗೆ ಸ್ವಾಗತ. ಇದು ಕ್ರಿಯೇಟಿವ್ ಶಿಕ್ಷಣ ಸೇವಾ ಸಂಸ್ಥೆಯ ಮುಂದುವರಿದ ಭಾಗವಾಗಿದೆ. ಈ ವಿಡಿಯೋನು ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಇದು ತುಂಬ ಇನ್ಫಾರ್ಮೇಷನ್ ಉಳ್ಳ ವಿಡಿಯೋ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಶಿಕ್ಷಣ ಸೇವೆ ಸಂಸ್ಥೆಯಲ್ಲಿ ತರಬೇತಿ ನೀಡುವವರು ಮಹಿಳೆಯರೇ ಇದ್ದಾರೆ. ಕಂಪ್ಯೂಟರ್ ಮತ್ತು ಟೈಲರಿಂಗ್ ಎಲ್ಲ ಹೇಳಿಕೊಡೋದು ಮಹಿಳೆಯರೇ ಇದ್ದಾರೆ. ಮತ್ತು ಇಲ್ಲಿ ಹೆಡ್ ಸರ್ ಇರೋರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರ ಜೊತೆ. ಮೇಡಮ್ ಅವರು ಕೂಡ ಪ್ರತಿಯೊಬ್ಬರು ಸ್ಟೂಡೆಂಟ್ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ. ಆಸಕ್ತಿ ಉಳ್ಳವರು ಈ ಸಂಸ್ಥೆಗೆ ಭೇಟಿ ನೀಡಿ. ಪ್ರೈಸು ಕೂಡ ರೀಸನೇಬಲ್ ಪ್ರೈಸ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಾವು ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ತರಬೇತಿಗೆ ಹೋದರೆ ಟೇಲರಿಂಗು, ಸಾರಿ ಕುಚ್ಚು, ಆರಿ ವರ್ಕು, ಕಂಪ್ಯೂಟರು, ಫ್ಯಾಷನ್ ಡಿಸೈನಿಂಗ್ ಇನ್ ಡಿಪ್ಲೊಮಾ ಎಲ್ಲ ರೀತಿಯ ಕೋರ್ಸು ಸಿಗುತ್ತದೆ ಒಂದೇ ಕಡೆ. ನಾನು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಬೇರೆ ಬೇರೆ ಕೆಲಸ ಮಾಡೀನಿ ಮೇಡಮ್. ನಾನು ಈ ಇನ್ಸ್ಟಿಟ್ಯೂಟ್ ಅಲ್ಲಿ 3 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. 3 ವರ್ಷದಿಂದ ಬಂದಿರೋ ಎಲ್ಲಾ ಸ್ಟೂಡೆಂಟ್ ಒಳ್ಳೆ ಚೆನ್ನಾಗಿ ಹೊಲಿತಾ ಇದಾರೆ, ಕಲ್ತಿದ್ದಾರೆ, ಚೆನ್ನಾಗಿ ಕಲ್ತಿದ್ದಾರೆ. ಚೆನ್ನಾಗಿ ಕಲ್ತು ಒಳ್ಳೆ ಅಂಗಡಿಯಲ್ಲೇ ಕೆಲಸ ಮಾಡ್ತಾ ಇದಾರೆ ಮೇಡಮ್. ಹೆಣ್ಮಕ್ಳು ಯಾಕೆ ಕಲಿಬೇಕಂತಂದ್ರೆ ಅವ್ರ ಬಟ್ಟೆನ ಅವರೇ ಹೊಲ್ಕೊಂಡ್ರೆ ಏನೋ ಒಂಥರ ಖುಷಿ. ನಾನ್ ಹೊಲ್ಕೊಂಡ್ ಹಾಕೊಂಡೇನಲ್ಲ ಅಂತ ಅದು ಒಂಥರ ಖುಷಿ. ಆಮೇಲೆ ಅವ್ರಿಗೆ ಒಂದು ದುಡಿಮೆ ಮೇಡಮ್. ಮನೆಯಲ್ಲೇ ಹೊರಗೆ ಹೋಗಿ ದುಡಿಯಲಿಕ್ಕೆ ಆಗ್ತಿರಲ್ಲ ಅವ್ರಿಗೆ. ಏನೋ ಒಂದ್ ಮನೇಲಿ ಕುತ್ಕೊಂಡು ಆರಾಮ್ಸೆ ದುಡಿಬಹುದು. ಈಗೇನ್ರಿ ಒಂದ್ ಬ್ಲೌಸ್ ಹೊಲ್ದ್ರೆ 500 ರೂಪಾಯಿ 600 ರೂಪಾಯಿ ಒಂದ್ ಬ್ಲೌಸ್ಗೆ ಆರಾಮ್ಸೆ. ಅದು ಅವ್ರಿಗೆ ಹಣಕಾಸು ಕೂಡ ಉಳಿತಾಯ ಆಗುತ್ತೆ ಅವ್ರಿಗೆ. ಅವ್ರವ್ರ ಬ್ಲೌಸ್ ಅವರೆಲ್ಲ ಹೊಲ್ಕೊಂಡ್ರ, ಅವ್ರ ಡ್ರೆಸ್ ಅವರೇ ಹೊಲ್ದ್ರ. ಈಗ ಬೇರೆ ಕಡೆ ಎಲ್ಲ ಬ್ಯೂಟೆಕಲ್ಲಿ 600 ರೂಪಾಯಿ ಒಂದೊಂದ್ ಡ್ರೆಸ್, 600 ರೂಪಾಯಿ ಒಂದ್ ಡ್ರೆಸ್, 500 ರೂಪಾಯಿ ಒಂದ್ ಬ್ಲೌಸ್. ಡಿಸೈನ್ ಬ್ಲೌಸ್ ಹೋದ್ರೆ ಮತ್ತೆ ಅದಕ್ಕೂ ಮತ್ತೆ ಬೇರೆ ಬೇರೆ ಎಲ್ಲ ರೇಟ್. ಅದೆಲ್ಲ ಉಳಿತಾಯ ಆಗುತ್ತೆ. ಸಮಯ ಅವ್ರು ಹೊರಗಡೆ ಹೋಗಿ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹಾಕಿ ಬರೋದ್ಕಿಂತ ಅವರೇ ಕಲ್ತ್ರೆ ಅವ್ರ ಮನೇಲಿ ಅವರೇ ಹೊಲ್ಕೋಬಹುದು ಆರಾಮ್ಸೆ. ಮತ್ತೆ ಅವರ ರಿಲೇಷನ್ಗೂ ಹೊಲ್ಕೊಡ್ಬಹುದು. ಮತ್ತೆ ಕಸ್ಟಮರ್ಗೆ ಯಾರ ಹಿಡಿದು ಮಾಡಿದ್ರೆ ಮತ್ತೆ ಅವ್ರಿಗೂ ದುಡ್ಡು ಒಂದಿಷ್ಟು ಸಂಪಾದನೆ ಕೂಡ ಆಗುತ್ತೆ. ಒಳ್ಳೆ ಒಂದು ಫೈನಾನ್ಷಿಯಲ್ ಕಂಡೀಷನ್ ಅವ್ರದ್ದು ಚೆನ್ನಾಗಿರ್ತೈತಿ, ಅವರು ಚೆನ್ನಾಗಿರ್ತಾರ. ಈಗ ಸ್ವಾವಲಂಬಿ ಆಗ್ತಾರ, ಖಂಡಿತ ಆಗ್ತಾರೆ ಮೇಡಮ್. ಟೈಲರಿಂಗ್ ತರಬೇತಿ ಒಂದು ಒಳ್ಳೆ ವೃತ್ತಿ ಅಂತ ಹೇಳ್ಬೋದು. ಇದಾರೆ ಮೇಡಮ್, ಇದಾರೆ, ತುಂಬಾ ಜನ ಇದಾರೆ. ಗಾರ್ಮೆಂಟ್ಸ್ ಗಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ನಾವು ಬೇರೆ ಕಡೆ ಅವ್ರಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ತೇವಿ ಕಲ್ತವ್ರಿಗೆ. ಒಂದು ISO ಪ್ರಮಾಣಿತ ಸರ್ಟಿಫಿಕೇಟ್, ನಮ್ ಸರ್ಟಿಫಿಕೇಟ್ ಇಂದ ಅವ್ರಿಗೆ ಒಳ್ಳೆ ಕಡೆ ಕೆಲಸ ಸಿಗುತ್ತೆ. ಲಾಸ್ ಇಲ್ಲ, ಪಕ್ಕ ಲಾಸ್ ಇಲ್ಲ ಮೇಡಮ್. ತುಂಬಾ ಚೆನ್ನಾಗುತ್ತೆ. ಅವರು ಸ್ವಾವಲಂಬಿಯಾಗಿ ಬದುಕಲು ಸಹಾಯ ಆಗ್ತದೆ ಮೇಡಮ್, ತುಂಬಾ ಸಹಾಯ ಆಗ್ತದೆ. ಅದೇ ಹಾ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದ್ 10 ರೂಪಾಯಿ ಸಮೇತ ಕೇಳ್ಬೇಕಂದ್ರೆ ಗಂಡನ್ಗೆ ಕೇಳ್ಬೇಕು. ಇವರೇ ಆಗಿ ದುಡಿತಾ ಇದ್ರೆ ಯಾರಿಗೂ ಕೇಳೋ ಅವಶ್ಯಕತೆ ಇರಲ್ಲ. ಚೆನ್ನಾಗಿ ಇವ್ರ ದುಡಿಮೆಯಿಂದ ಇವರೇ ತಮ್ಮ ಜೀವನವನ್ನ ಉಜ್ವಲ ಭವಿಷ್ಯವಾಗಿ ಮಾಡ್ಕೋಬಹುದು ಅಂತ ಅನಿಸುತ್ತೆ ನನಗೆ. ಅಂಥದನ್ನ ನಂದು ಅಲ್ಲೇ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು. ನಾನು ಈ ವೃತ್ತಿ ಕಲ್ಕೊಂಡಿರೋದ್ರಿಂದ ನಾನು ಬಹಳ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡೀನಿ. ಇಲ್ಲಿ ಬಂದು ನಾನು 3 ವರ್ಷ ಆಯ್ತು ಮೇಡಮ್. ಇಲ್ಲಿ ಇದು ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಲು ನಾನೇ ಉದಾಹರಣೆ ಮೇಡಮ್. ಯಾಕಂದ್ರೆ ನನಗೆ ಯಾವ ದುಡಿಮೆನೂ ಇರಲಿಲ್ಲ. ನಾನು ಸೆಕೆಂಡ್ PUC ವರೆಗೂ ಓದಿ ಡಿಗ್ರಿ ಫಸ್ಟ್ ಇಯರ್ ಮಾಡ್ಕೊಂಡು ನನ್ನ ಎಜುಕೇಶನ್ ಇನ್ಕಂಪ್ಲೀಟ್ ಆಯ್ತು. ಮಾಡ್ಬೇಕು ಅಂತ ನನಗೆ ಅರ್ಥ ಆಗ್ಲಿಲ್ಲ. ನಾನು 10th ಇದ್ದಾಗ PUC ಇದ್ದಾಗ ನನಗೆ BDO ಆಫೀಸ್ ಇಂದ ಮಷಿನ್ ಬಂತು. ಇಂಥದೇ ಉಷಾ ಮಷಿನ್ ನೋಡ್ರಿ, ಅದೇ ಇಂಥ ಉಷಾ ಮಷಿನ್ ನನಗೆ BDO ಆಫೀಸ್ ಇಂದ ಒಂದ್ ಮಷಿನ್ ಬಂತು. ಅದನ್ನ ತಗೊಂಡು ನಾನು ಕಲ್ತಿದ್ದಿಲ್ಲ ಫಸ್ಟಿಗೆ. ಏನೋ ಸುಮ್ಮನೆ ನಾರ್ಮಲ್ ಆಗಿ ಅದು ಇದು ಎಲ್ಲ ಹೊಲಿತಾ ಇದ್ದೆ. ಆಮೇಲೆ ನನಗೆ ಅದು ಮಾಡ್ತಾ ಮಾಡಿದ್ರು. ಅದನ್ನ ಮಾಡ್ತಾ ನಾನು ಟೈಲರಿಂಗ್ ವೃತ್ತಿಯನ್ನ ನಾನು ಕಂಟಿನ್ಯೂ ಮಾಡಿದೆ. ಆರಿ ವರ್ಕ್ ಕಲ್ತೆ, ಮಷಿನ್ ಎಂಬ್ರಾಯ್ಡ್ರಿಂಗ್ ಕಲ್ತೆ. ಆಮೇಲೆ ನನ್ನ ವೃತ್ತಿ ಈಗ ಚೆನ್ನಾಗಿ ದುಡಿತಾ ಇದ್ದೇನೆ. ನಾನು ತಿಂಗಳಿಗೆ ಇಲ್ಲ ಅಂದ್ರೆ ಒಂದ್ 20-30 ಸಾವಿರ ರೂಪಾಯಿ ಆರಾಮ್ಸೆ ದುಡಿತೀನಿ ಮೇಡಮ್. ನಾರ್ಮಲ್ ಆಗಿ ದುಡಿತೇನೆ ನಾನು. ಮತ್ತೆ ಬೇರೆ ಬೇರೆ ಕಡೆಯಿಂದ ಆರ್ಡರ್ಗಳ ಹಿಡ್ಕೊಂತೀನಿ. ಈಗ ಎಲ್ಲಾ ಶಾಲಾ ಕಾಲೇಜು ಯೂನಿಫಾರ್ಮ್ ಎಲ್ಲ ಅವನ್ನೆಲ್ಲ ಆರ್ಡರ್ ಹಾಕಿ ತಗೊಂತೀನಿ, ಮಾಡ್ತೀನಿ. ಚೆನ್ನಾಗ ಒಳ್ಳೆ ಇನ್ಕಮ್ ಇದೆ ಮೇಡಮ್ ಇದರಲ್ಲಿ. ನಾನ್ ಸ್ಟೂಡೆಂಟ್ ಇದ್ದೆ, ಇವಾಗ ನಾನು ಟೀಚರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ. ಎಲ್ಲ ಮಕ್ಕಳಿಗೂ ಒಂದು ವಿದ್ಯೆ ಕೊಡ್ತಾ ಇದ್ದೇನೆ, ಖುಷಿ ನನಗಿದೆ ಮೇಡಮ್. ಉದ್ಯೋಗ ಮತ್ತೆ ವಿದ್ಯೆ ಕೂಡ 2 ಕೊಡ್ತಾ ಇದ್ದೀನಿ ಅನ್ನೋ ಖುಷಿ ನನಗಿದೆ. ಅವ್ರಿಗೆ ನಾನು ಎಲ್ಲ ಬೇಕಂದ್ರೆ ಅವ್ರಿಗೆಲ್ಲ ಮಟೀರಿಯಲ್ ನಾನು ಕೊಡ್ತೇನೆ ಹೊಲಿಲಿಕ್ಕೆ. ಮನೇಲಿ ಹೋಗಿ ವೆಲ್ಕಮ್ ಅಂದ್ ಅವರು ಒಂದು ಇನ್ಕಮ್ ಮಾಡ್ಕೋಬಹುದು ಮೇಡಮ್. ನನ್ನ ಸ್ಟೂಡೆಂಟ್ಗೆ ಎಲ್ಲ ನಾನು
ಕೆಲಸ ಕೊಡ್ತೀನಿ. ಏನೇನ್ ಹೆಂಗ್ ಹೇಳ್ಕೊಡ್ತೀನಿ? machine. ಬೇಸಿಕ್ ಇಂದ ಹೇಳ್ಕೊಡೋದು ಏನ್ ಹೇಳ್ಕೊಡ್ತೀನಿ? ಬೇಸಿಕ್ ಇಂದ ಬರೋರಿಗೆ ಮಷಿನ್ ಹ್ಯಾಂಡ್ಲಿಂಗ್ 2 ದಿನ ಮಷಿನ್ ಹ್ಯಾಂಡ್ಲಿಂಗ್ ಟ್ರೈನಿಂಗ್ ಕೊಡ್ತೀವಿ ಮೇಡಮ್. ಆಮೇಲೆ ಹೊಲಿಗೆಗಳು, ನಾರ್ಮಲ್ ಹೊಲಿಗೆ, ಪರ್ಫೆಕ್ಟ್ ಹೊಲಿಗೆ, ಕೈ ಹೊಲಿಗೆ, ಫಾಲ್ಸ್ ಹೊಲಿಗೆ, ಖಾಜಾ ಮಾಡೋದು, ಬಟನ್ ಹಚ್ಚೋದು, ಮತ್ತೆ ಉಕ್ಸ್ ಹಚ್ಚೋದು, ಉಕ್ಕಿನ ಮನೆ ಮಾಡೋದು, ಇದೆಲ್ಲ ಬೇಸಿಕ್ ಅಲ್ಲೇ ಬರುತ್ತೆ. ಮೊದ್ಲು 2-3 ದಿನ ಇದೆಲ್ಲ 1 ವೀಕ್ ಅಲ್ಲಿ ಇದೆ ಆಗುತ್ತೆ ಮೇಡಮ್. ಎಲ್ಲ ಇದೆಲ್ಲ ಪರ್ಫೆಕ್ಟ್ ಆದ್ಮೇಲೆ ನೆಕ್ಸ್ಟ್ ನಾವು ಬೇಸಿಕ್ ಮೇಲೆ ಸಿಲೆಬಸ್ ಹೋಗ್ತೀವಿ. ಈಗ ಲಂಗೋಟಿ ಇನ್ನು ತುಂಬಾ ಇದೆ. ಡಯಾಗ್ರಾಮ್ ಇದು ಥಿಯರಿ ಪ್ರಾಕ್ಟಿಕಲ್ ಡಯಾಗ್ರಾಮ್. ಇದು ಇದಾದ್ಮೇಲೆ ಕಟಿಂಗ್ ಮಾಡಿಸಿ ಅವ್ರಿಗೆಲ್ಲ ಬ್ಲೌಸ್ ಮತ್ತೆ ಟಕ್ಸಿನ್ ಬ್ಲೌಸ್ 4 ಟಕ್ಸಿನ್ ಬ್ಲೌಸ್ ಅಲ್ಲಿವರೆಗೂ ನಾವು ಹೇಳ್ಕೊಡ್ತೀವಿ ಇದು ಬೇಸಿಕ್ ಅಲ್ಲಿ. ಮುಂದೆ ಇದೆ ಮೇಡಮ್. ಸದ್ಯಕ್ಕೆ ಇಲ್ಲಿ ನಾವು ಇದು ಲೆಹಂಗಾ ಬ್ಲೌಸ್, ಈ ತರ ಸ್ಟೂಡೆಂಟ್ ಟಾಪ್, ಸ್ಟೂಡೆಂಟ್ ಅಂಬ್ರೆಲಾ ಫ್ರಾಕ್, ಇನ್ನು ತುಂಬಾ ತರ ಡಿಸೈನ್ಸ್ ಹೊಲ್ದಿದ್ ಮೇಡಮ್. ಸ್ಟೂಡೆಂಟ್ ಹೊಲ್ದಿರೋದು. ಇದೆಲ್ಲ ಲೆಹಂಗಾ, ಕಟ್ ಪೀಸ್ ಲೆಹಂಗಾ. ಇದು ಲೆಹಂಗಾ ನನ್ ಸ್ಟೂಡೆಂಟ್ ಹೊಲ್ದಿರೋದು. ಇದು ಅದಕ್ಕೆ ಬ್ಲೌಸ್. ಇದು ಟಾಪ್ ಮತ್ತೆ ಇದು ಫ್ಯಾನ್ಸಿ ಟಾಪ್ ಮತ್ತೆ ಪ್ಲಾಜೋ ಪ್ಯಾಂಟ್. ಅದು ಅಂಬ್ರೆಲಾ ಫ್ರಾಕ್, ಅದು ಲೆಹಂಗಾ. ಅಲ್ಲಿ ಇಲ್ಲಿ ನಮ್ಮ ಕ್ಲಾಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಏನ್ ಗೊತ್ತಾ ಮೇಡಮ್, ನಮ್ ಟೈಮಿಂಗ್ಸ್ ಮಿತಿ ಇಲ್ಲ. ಯಾಕಂದ್ರೆ ಅವ್ರ ಟೈಮಿಗೆ ನಾವು ಹೊಂದ್ಕೊಂತೀವಿ, ನಮ್ ಟೈಮಿಗೆ ಅವ್ರು ಹೊಂದಲ್ಲ. ಯಾಕಂದ್ರೆ ಬೆಳಗ್ಗೆ 10 ಮನೆ ಕೆಲಸ ಮಾಡಿ ಮುಗಿಸ್ಕೊಂಡು ಬರೋ ಹೆಣ್ಮಕ್ಳು ಇರ್ತಾರೆ. ಅಂತವ್ರಿಗೆ ನಾವು ಅವರೆಲ್ಲ ಕೆಲಸ ಮುಗಿಸ್ಕೊಂಡು 12 1 ಗಂಟೆಗೆ ಬೇಕಾದ್ರೂ ಬರ್ಬೋದು. ಅವ್ರು ಯಾವ ಟೈಮಿಗೆ ಬರ್ತಾರೋ ಆ ಟೈಮಿಗೆ ನಾವು ಕ್ಲಾಸ್ ಮಾಡ್ಕೊಡ್ತೀವಿ. ಇಲ್ಲಿ ಅವರು ಬರ್ಬೋದು. ಹೌಸ್ ಹೋಗ್ತಿರೋದು ಏಜ್ ಲಿಮಿಟ್ ಏನಿಲ್ಲ. ಅಂದ್ರೆ 18 ಬರ್ಬೋದು. ಸ್ವಲ್ಪ ಅಂದ್ರೆ ತೀರಾ ಯಾರು ಇಟ್ಕೊಳಕ್ ಇರ್ದೇ ಇರೋರು, ಮನೇಲಿ ಯಾರು ಇಟ್ಕೊಳಕ್ ಆಗದೇ ಇಲ್ಲ, ಯಾರು ಇಲ್ಲಪ್ಪ ಅನಿವಾರ್ಯ ಇದ್ದರೆ ಕರ್ಕೊಂಡ್ ಬರ್ಬೋದು. ಅವ್ರಿಗೆ ಸಪ್ರೇಟ್ ಆಗಿ ನಾವು ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ಮೇಡಮ್. ಇದು ಲೊಕೇಶನ್ ಬಂದ್ಬಿಟ್ಟು ಸಾಲ್ಮನಿ ಹಾಸ್ಪಿಟ್ಲ್ ಬಸ್ ಸ್ಟ್ಯಾಂಡ್ ನಿಂದ ಸೀದಾ ಕೆಳಗಡೆ ಸೂರಜ್ ಹೋಟ್ಲ್ ಇದೆಯಲ್ಲ, ಆ ಲೈನ್ ಇಂದ ಬಂದ್ರೆ ಹಿಂಗ್ ಬರುತ್ತೆ. ಸೂರಜ್ ಹೋಟ್ಲ್ ಕಡೆಯಿಂದ ಸ್ಟ್ರೇಟ್ ಆಗಿ ಬರ್ತೀವಿ. ಇಲ್ಲಪ್ಪ ಹಿಂಗ ಮೆಡ್ಲೇರಿ ಕ್ರಾಸ್ ಇಂದ ಬಂದ್ರೆ ಇಲ್ಲಿ ಜ್ಯೋತಿ ಕಾಲೇಜ್ ಇದೆಯಲ್ಲ, ಅಲ್ಲಿಂದ ಹಿಂಗ್ ಬಂದ್ರೆ ಮೇಲ್ಗಡೆ ಬಂದ್ರೆ ಸಾಲ್ಮನಿ ಹಾಸ್ಪಿಟ್ಲ್ ಪಕ್ಕದಲ್ಲೇ ಮಿಡಿ ಹೌಸ್ ಇದೆ. ಮಿಡಿ ಹೌಸ್ ಮೇಲ್ಗಡೆ ನಮ್ಮ ತರಬೇತಿ ಸೆಂಟರ್ ಇದೆ. ಅದಕ್ಕೆ ಏನೇನ್ ಬೇಸಿಕ್ ಮಟೀರಿಯಲ್ ಬೇಕು, ಥ್ರೆಡ್, ಸ್ಟ್ಯಾಂಡ್, ಫ್ರೇಮ್, ಕ್ಲಾತ್, ಕೆಲವೊಂದಿಷ್ಟು ಬೀಡ್ಸ್, ಇದನ್ನೆಲ್ಲ ನಾವೇ ಕೊಡ್ತೀವಿ. ನಮ್ಮ ಸಂಸ್ಥೆ ವತಿಯಿಂದನೇ ಕೊಡ್ತಾರ. ಆಮೇಲೆ ಮತ್ತೆ ಹೌದು ಮೇಡಮ್, ISO ಪ್ರಮಾಣಿತ ಸರ್ಟಿಫಿಕೇಟ್ ನಮ್ಮ ಇನ್ಸ್ಟಿಟ್ಯೂಟ್ ಕೊಡ್ತೀವಿ. ಕುಚ್ಚು, ಇದು ಏನಿದು ಆರಿ ವರ್ಕ್, ಮಷಿನ್ ಎಂಬ್ರಾಯ್ಡ್ರಿ, ಸಾರಿ ಕುಚ್ಚು ಹೇಳ್ಕೊಡ್ತೀವಿ. ಬೇಬಿ ಕುಚ್ಚಿಂದ ಹಿಡಿದು ಕ್ರೋಶಾ ಕುಚ್ಚವರೆಗೂ ಎಲ್ಲ ಹೇಳ್ಕೊಡ್ತೀವಿ ಮೇಡಮ್. ಬೇಬಿ ಕುಚ್ಚಲ್ಲಿ 20-30 ತರ ಬೇಬಿ ಕುಚ್ಚು ಬರುತ್ತೆ. ಆಮೇಲೆ ಕ್ರೋಶಾ ಕುಚ್ಚು ಎಷ್ಟು ವೆರೈಟಿ ಡಿಸೈನ್ಸ್ ಇದಾವೆ ಅಲ್ಲಿವರೆಗೂ ಹೇಳ್ಕೊಡ್ತೀವಿ. ಅವ್ರು ತರಬೇಕು. ಅದಕ್ಕೆ ಇದರಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ, ಉತ್ತಮ ಗುಣಮಟ್ಟದ ತರಬೇತಿಯನ್ನು ನಾವು ನೀಡಿ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಏನಿದಾರಲ್ಲ ಮೇಲೆ ಸ್ಕ್ರೀನ್ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆರಿ ವರ್ಕ್ ಚೈನ್ ಸ್ಟಿಚ್ ಇಂದ ಹಿಡಿದು 1ನೇ ಸ್ಟೆಪ್ ಅಲ್ಲಿ, 2ನೇ ಸ್ಟೆಪ್ ಅಲ್ಲಿ ಇದು ಇಲ್ಲಿ ತುಂಬಾ ಡಿಸೈನ್ಸ್ ಇದೆ ಮೇಡಮ್. ಇಲ್ಲಿ ಸ್ವಲ್ಪ ಬೇಸಿಕ್ ಅಲ್ಲಿ ಇವರು ಕಲಿಸ್ತಾ ಇದ್ದೇನೆ ನಾನು. ಹೌದು ಮೇಡಮ್. ಸ್ಟಾರ್ಟಿಂಗ್ ಏನ್ ಹೇಳ್ಕೊಡ್ತೀವಿ? ಸ್ಟಾರ್ಟಿಂಗ್ ಅಲ್ಲಿ ಚೈನ್ ಸ್ಟಿಚ್ ಇಂದ ಸ್ಟಾರ್ಟ್. ಇದ್ರೊಳಗೆ ನೆಕ್ ಡಿಸೈನ್ಸ್ ಎಲ್ಲ ಬರ್ತವೆ ಮೇಡಮ್. ಹೌದು ಮೇಡಮ್. ಎಲ್ಲ ಇದು ಒನ್ ಮಂತ್ ಆಗಿದೆ ಮೇಡಮ್. ಇದು ಬಂದು ಬರಕ್ 1 ಮಂತ್ ಅಲ್ಲೇ ಇಷ್ಟೆಲ್ಲ ಕಲ್ತಿದ್ದಾರೆ. ಇನ್ನು ನೆಕ್ ಡಿಸೈನ್ಸ್ ಎಲ್ಲ ಇದಾವೆ. ನೆಕ್ ಜೀನ್ಸ್ ಹಾಕಿ 2 ಬ್ಲೌಸ್ ಅವ್ರಿಗೆ ರೆಡಿ ಮಾಡ್ತೇನೆ ನಾನು. ಪರ್ಫೆಕ್ಟ್ ಆಗಿ 2 ಬ್ಲೌಸ್ ಹಾಕಿ ಅವರು ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಸರ್ಟಿಫಿಕೇಟ್ ತಗೊಂಡು 2 ಮಂತ್ಸ್ ಅಲ್ಲಿ ಇಶ್ಯೂ ಆಗ್ತದೆ. ಎಲ್ಲ ನಾವೇ ಕೊಡ್ತೀವಿ. ಟೈಮಿಂಗ್ಸ್ ಅವ್ರ ಟೈಮಿಗೆ ಬರ್ತಾರೆ ಮೇಡಮ್. ಅವ್ರ ಟೈಮಿಗೆ ಬಂದು 2 ತಾಸು ಯಾವಾಗಾದ್ರೂ ಮಾಡ್ಕೊಂಡು ಹೋಗ್ಬೋದು. ಬೆಳಗ್ಗೆ 10:30 ಸ್ಟಾರ್ಟ್ ಆಗಿರೋದು ನಮ್ಮ ಸಂಸ್ಥೆ 4:30ವರೆಗೂ ಸ್ಟಾರ್ಟ್ ಇರುತ್ತೆ. ಅಷ್ಟ್ರೊಳಗೆ 2 ತಾಸು ಅವ್ರು ಯಾವಾಗ ಬಂದಾದ್ರೂ ಮಾಡ್ಕೊಂಡು ಹೋಗ್ಬೋದು. ಈಗ ಮೇಡಮ್ ಮಾರ್ಕೆಟ್ ಅಲ್ಲಿ ಬ್ರೈಡಲ್ ವರ್ಕ್ ಹ್ಯಾಂಡ್ ವರ್ಕ್ ಹಾಕ್ಬೇಕಂದ್ರೆ 4,000-5,000 ಬೇಕು. ಅದೇ ಅವರೇ ಕಲ್ತ್ರೆ ಅವ್ರ ಬ್ಲೌಸ್ಗೆ ಅವರೇ ವರ್ಕ್ ಹಾಕೊಂತಾರೆ. ಬೇರೆ ಕಸ್ಟಮರ್ಗೆ ಹಾಕೊಟ್ಟೆ ಅವ್ರಿಗೂ ಒಂದು ದುಡಿಮೆ.
ಈಗ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಇರೋದು ಆರಿ ವರ್ಕ್ ತುಂಬಾ ಡಿಮಾಂಡ್ ಇದೆ ಮೇಡಮ್. ಇಷ್ಟೆಲ್ಲ ಸಪರೇಟ್ ತರಬೇತಿಗಳು ಯಾವ್ದು ಮೇಡಮ್, ಇದೆಲ್ಲ ಸೇರಿ ಒಬ್ಬರೇ ಕಲಿಸ್ಬೇಕಂತ ಬರ್ತಾರಲ್ಲ ಅವ್ರಿಗೆ ಏನಂತಾರೆ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಅಂತ ಒಂದ್ ಕೋರ್ಸ್ ಇರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕೋರ್ಸ್ಗಳು ಇನ್ಕ್ಲೂಡಿಂಗ್ ಆಗುತ್ತೆ. ಎಲ್ಲ ಕೋರ್ಸ್ಗಳು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತ ಹೇಳಿ 2 ಮಂತ್ಸ್ ಸಾಕು ಮೇಡಮ್. 2 ಮಂತ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಹೊರ ಹೋಗ್ತಾರೆ. ಆಗುತ್ತೆ ಮೇಡಮ್. ಇನ್ನೇನು ಯಾವಾಗ ಹಾಲಿಡೇ ಅವೇಂದ್ರ ಆದ್ವು ಅಂದ್ರೆ ಇನ್ನೊಂದ್ 2 ದಿನ ಹೆಚ್ಚುವರಿಯಾಗಿ ನಾವು ಅವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ. ನಾಲೆಜ್ ಇಲ್ಲ ಅನ್ನೋರು ಬಂದ್ರು ಮಾಡ್ಕೊಡ್ತೀವಿ. 2 ಮಂತ್ಸ್ ಅಲ್ಲಿ ಅವರು ಕಂಪ್ಲೀಟ್ ಆಗ್ತಾರೆ ಮೇಡಮ್. ಎಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಬಂದ್ರೆ ಯಾರು ಇದಕ್ಕಂತ ಹೊರಗೆ ಹೋಗಂಗಿಲ್ಲ ಮೇಡಮ್. ಪ್ರತಿಯೊಂದು ಬೇಸಿಕ್ ಟೈಲರಿಂಗ್ ಅಂತ ಹಿಡಿದು ಕಂಪ್ಯೂಟರ್ ಬೇಸಿಕ್, ಟ್ಯಾಲಿ, DTP, ಜಾವಾ. ಓಕೆ ಮೇಡಮ್.